ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿದು ಇಲ್ಲಿ ಬಂದಿದ್ದಾರಲ್ಲ ಅಂತ ವಿಚಾರ ಮಾಡ್ತಿದ್ದೀರಾ? ಮತ್ತೆ ಎಲ್ಲರೂ ಟೂರ್ಗೆ ಹೋಗೋ ಪ್ಲ್ಯಾನ್ ಮಾಡ್ತಿದ್ದಾರಂತ. ಇಲ್ಲ, ನಾವು ಟೂರ್ಗೆ ಹೋಗಿ ಬಂದ್ವಿ. ಬಂದಮೇಲೆ ನನ್ನ ಮಗಳು 1 ಮಂತ್ ನನ್ನ ಜೊತೆಗೇ ಇದ್ಲು. ಈಗ ಅವಳು ವಾಪಸ್ ರಿಟರ್ನ್ ಹೋಗ್ತಿದ್ದಾಳೆ ಬೆಂಗಳೂರಿಗೆ. ಅವಳು ಕಳ್ಸೋಕೆ ಅಂತ ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ ನಾನು. ಬೆಳಗ್ಗೆ 5:30ಗೆ ಟ್ರೈನ್ ಇತ್ತು. ಅದಕ್ಕೆ ನಾವು ಮುಂಚೆನೇ ಆಟೋದವ್ರಿಗೆಲ್ಲ ಫೋನ್ ಮಾಡಿ ಹೇಳಿದ್ವಿ ಬೆಳಗ್ಗೆ ಬರಲಿಕ್ಕೆ ಬೇಗ. ಅವರು ಬಂದಿದ್ದರು. ಮತ್ತು ನಾವು ಆಟೋ ತೊಗೊಂಡು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ನೋಡಿರಿ. ಇಲ್ಲಿ ಬಂದು ಟ್ರೈನೆಲ್ಲ ರೆಡಿಯಾಗಿದೆ. ಅವಳು ಯಾವುದು ಅಪಾರ್ಟ್ಮೆಂಟಲ್ಲಿ ನನ್ನ ಸೀಟ್ ಇದೆ ಅಂತ ಚೆಕ್ ಮಾಡ್ತಾ ಇದ್ದಾಳೆ ಅಲ್ಲಿ ಟ್ರೈನ್ ಅಪಾರ್ಟ್ಮೆಂಟಲ್ಲಿ. ಆಮೇಲೆ ಅವಳದು ಅಪಾರ್ಟ್ಮೆಂಟ್ ಅದು ಸಿಕ್ತವದು ಟ್ರೈನಲ್ಲಿ. ಅವಳು ಹೋಗ್ತಿದ್ದಾಳೆ ಅಲ್ಲಿ. ನಾನು ಒಂದು ವಿಡಿಯೋ ಮಾಡಿಕೊಂಡೆ ಮಗಳನ್ನೇ ಕಲಿಸ್ಲಿಕ್ಕೆ ಬಂದಿದ್ದು. ನೋಡಿರಿ, ಇದು ಮಾರ್ನಿಂಗ್ ಟೈಮು 15:20 ಆಗಿತ್ತು. 15:20 ತನಕ ಆಗಿತ್ತು. ತುಂಬ ಚಳಿ ಇತ್ತು ರೀ. ಎಲ್ಲ ಫುಲ್ ಪ್ಯಾಕ್ ಆಗಿ ಬಂದಿದ್ವಿ. ಅವಳು ಮುಂಚೆನೂ ಟಿಕೆಟನ್ನು ಬುಕ್ ಮಾಡಿರಲಿಲ್ಲ, ಎಲ್ಲ ಫುಲ್ಲಾಗಿತ್ತು. ಅದಕ್ಕೆ ಇದು ಒಂದೇ ಭಾರತ ಟ್ರೈನಿಗೆ ಹೋಗ್ತಿದ್ದಾಳ್ರಿ. ಇದು 2000 ಇದೆ ರೀ, ಬೆಲ್ಗಾಮ್ ಟು ಬೆಂಗಳೂರು. ಒಬ್ಬರಿಗೆ ನೋಡ್ರಿ ಅವಳ ಸೀಟ್ ಬಂತು. ಅವಳು ತನ್ನ ಸೀಟಲ್ಲಿ ಕೂತಿದ್ದಾಳೆ. ಎಲ್ಲ ಲಗೇಜ್ ಎಲ್ಲ ಇಟ್ಟು. ಬಾಯ್. ಹಾಂ, ನಾನು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡಿರಿ. ಯಾಕಂದರೆ ಟ್ರೈನ್ ಹೋಗೋರಿಗೆ ಮಗಳನ್ನ ನೋಡ್ತಾ ನಿಂತ್ಕೋಬೋದು ಅಂತ ಸ್ವಲ್ಪ ಹೊತ್ತು ಅಲ್ಲಿ ಟ್ರೈನ್ ಹತ್ರ ನಿಂತ್ಕೊಂಡೆ. ಟ್ರೈನ್ ಇನ್ನೇನು ಹೋಗ್ಲಿಕ್ಕೆ ಇನ್ನೊಂದು 5 ಮಿನಿಟ್ಸ್ ಅಷ್ಟೇ ಇತ್ತು ರೀ. ಆಮೇಲೆ ಹಾಗೆ ಹೊರಗಡೆ ನೋಡ್ತಾ ನಿಂತ್ಕೊಂಡೆ. ಏನೂ ಮಾತಾಡ್ಲಿಕ್ಕೆ ಆಗಲ್ಲ, ಯಾಕಂದರೆ ಅಲ್ಲಿ ಗ್ಲಾಸಲ್ಲಿ ಏನೂ ಕೇಳಿಸಲ್ಲ. ಫುಲ್ ಪ್ಯಾಕ್ ಇದೆ ಅದು ಟ್ರೈನು, ತೆಗಿಯೋಕ್ಕೂ ಬರೋಲ್ಲ ಗ್ಲಾಸು. ಆಮೇಲೆ ಫೋನ್ ಹಚ್ಚಿ ಅವಳೇ ಮನೆಗೆ ಹೋಗು ಮಮ್ಮಿ, ಸಾಕು ಥಂಡಿ ಇದೆ ಅಂತ ಹೇಳ್ತಾ ಇದ್ಲು. ಇಲ್ಲ, ಟ್ರೈನ್ ಹೋಗಲಿ, ನಾನು ಹೋಗ್ತೀನಿ ಮಮ್ಮ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಸ್ವಲ್ಪ ಹೊತ್ತಲ್ಲೇ ವೆಯ್ಟ್ ಮಾಡ್ತಾ ಇದ್ದೇನೆ ನೋಡಿರಿ. ಹೋಗ್ತಾ ಇದೆ ನೋಡಿರಿ ಟ್ರೈನ್. ಟ್ರೈನ್ ಆ ಕಡೆ ಹೋದ್ಮೇಲೆ ನಾನು ಇಲ್ಲಿ ಮತ್ತೆ ವಾಪಸ್ ನಮ್ಮ ಮನೆಗೆ ಹೋಗೋಣ ಅಂತ ಬರ್ತಾ ಇದ್ದೇನೆ ರೀ. ಆಟೋದವನು ಇನ್ನೂ ವೆಯ್ಟ್ ಮಾಡ್ತಾಯಿದ್ರಿ. ನಾನು ಹೇಳಿದ್ದೆ ಅವ್ನಿಗೆ, ಯಾಕಂದ್ರೆ ನಮ್ಮ ಮನೆ ಹತ್ರನೇ ಆಟೋ ಇತ್ತಲ್ಲ, ನಾನು ಮತ್ತೆ ವಾಪಸ್ ಬರ್ತೀನಿ, ಇಲ್ಲೇ ಇರ್ರಿ ಅಂತ ಹೇಳಿದ್ದೆ. ಅವರು ವೆಯ್ಟ್ ಮಾಡ್ತಾಯಿದ್ದರು. ಮತ್ತು ನಾನು ಸ್ವಲ್ಪ ಇಲ್ಲೆಲ್ಲ ವಿಡಿಯೋ ಮಾಡಿಕೊಂಡೆ, ಹೇಗಿರ್ತದೆ ಬೆಳಗ್ಗೆ ಮುಂಜಾನೆ ರೈಲ್ವೆ ಸ್ಟೇಷನ್ನಲ್ಲಿ ಅಂತ ಎಲ್ಲ ನೋಡಿ ಮಂದಿ ಎಲ್ಲ ಹೇಗೆ ಮಲ್ಕೊಂಡಿದ್ದಾರೆ ಎಲ್ಲ ಅಲ್ಲೆಲ್ಲೆಲ್ಲೇ. ಯಾರು ಬೆಳಗ್ಗೆ ಮತ್ತು ಅವ್ರವ್ರ ಊರಿಗೆ ಹೋಗ್ತಾ ಇರ್ತಾರೆ, ಅವರೆಲ್ಲ ರೆಡಿಯಾಗಿ ಬರ್ತಾ ಇರ್ತಾರೆ. ಯಾರು ಟ್ರೈನಿಂದ ಊರಿಗೆ ವಾಪಸ್ ಬರ್ತಾರೆ ಅವರು ಎಲ್ಲ ರೆಡಿಯಾಗಿ ತಮ್ಮ ಆಟೋಗಳನ್ನು ಹಿಡಿತಾ ಇರ್ತಾರೆ. ನಾನು ಮತ್ತು ನಮ್ಮ ಆಟೋ ಇಲ್ಲಿ ನಿಂತ್ಕೊಂಡಿತ್ತು. ನಾನು ಬಂದು ಮತ್ತು ನಾವು ಆಟೋದಲ್ಲಿ ಕೂತ್ಕೊಂಡು ಮನೆಗೆ ಬಂದೆ.
ಸ್ವಲ್ಪ ಬೇಜಾರಾಯಿತು. ಮಗಳು 1 ತಿಂಗಳು ಇದ್ಲು, ಈಗ ಹೋಗ್ತಾ ಇದ್ದಾಳೆ ಅಂದರೆ ಸ್ವಲ್ಪ ಬೇಜಾರಾಯಿತು. ಬಂದು ಮತ್ತೆ ವಾಪಸ್ ಮಲ್ಕೊಂಡೆ ನಾನು, ಟೈಮ್ ಇತ್ತು ಅಂತ. ಆಮೇಲೆ ಬೆಳಗ್ಗೆ ಎದ್ದು ನೋಡ್ರಿ, ಇದು 9:30 10 ಗಂಟೆಗೆ ಎದ್ದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನಮ್ಮ ಮನೆ ಹತ್ತಿರ. ಹೇಗೆ ಇನ್ನೂ ಮಂಜಿದೆ ನೋಡ್ರಿ, ಹವಾ ಎಲ್ಲ ಹೆಂಗೆ ತಂಪಾಗಿದೆ ಅದೆಲ್ಲ ಸ್ವಲ್ಪ ವಿಡಿಯೋ ತೊಗೊಂಡು ಹಾಗೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಅಡುಗೆ ಮನೆಗೆ ಬಂದೆ ರೀ. ಟೀನು ಎಲ್ಲ ಸ್ವಲ್ಪ ಟೀ ಬಿಸ್ಕಿಟು ತಿನ್ನೋಣ ಕುಡಿಯೋಣ ಅಂತ ನೋಡ್ರಿ, ಇಲ್ಲೆಲ್ಲ ಹೆಂಗೆ ಗಾಳಿ ಬಿಟ್ಟಿದೆ, ತಂಪು ಗಾಳಿ. ಹಾಯ್ ಫ್ರೆಂಡ್ಸ್, ನನ್ನ ಮಗಳು 1 ತಿಂಗಳಿದ್ಲು ಮನೆಯಲ್ಲಿ. ಎಷ್ಟು ತುಂಬ ಖುಷಿಯಾಗಿ ಎಂಜಾಯ್ ಆಗಿದ್ದೆ ನಾನು, ಖುಷಿಯಾಗಿ. ನಿನ್ನೆ ಹೋದ್ಲು ಬೆಂಗಳೂರಿಗೆ. ಹೋಗಲೇಬೇಕಲ್ಲ, ಕೆಲಸ ಮಾಡಬೇಕು, ದುಡಿಬೇಕು ಅಂದರೆ ಜೀವನ ಸಾಕ್ತಾ ಇರ್ತದೆ. ಅವ್ರು ಕಷ್ಟಪಟ್ಟು ದುಡ್ದಾಗಲೇ ಅವ್ರ ಜೀವನ ಸಾಕ್ತಾ ಇರ್ತದೆ. ನನ್ನನ್ನು ಸಾಕ್ಬೇಕು ಅವಳು. ಮತ್ತು ಬೇರೆ ಆಸ್ತಿ ಸಹ ಆ ಥರ ಎಲ್ಲ ಏನಿಲ್ಲ. ಪಾಪ ಅವ್ರು 1-2 ದಿನ ಕೂತ್ಕೊಂಡು ತಿನ್ನಬೇಕು, ಇದು ಮಾಡಬೇಕು ಅಂತ ಆ ಥರ ಏನಿಲ್ಲ. ಅವರು ದುಡಿಬೇಕು, ಅವರು ತಿನ್ನಬೇಕು. ಅದಕ್ಕೆ ನಾನು ನಿನ್ನೆ ಭಾರವಾದ ಮನಸ್ಸಿಂದ ಆಕಿನ ಕಳಿಸ್ಕೊಟ್ಟೆ. ಯಾಕಂದರೆ ಮಕ್ಕಳಿಗೆ ಏನಾದರೂ ನೋವಾದರೆ ತಾಯಿಗಳಿಗೆ ಕಷ್ಟ ಆಗ್ತದಲ್ಲ. ಅವಳಿಗೂ ನಿನ್ನೆ ತುಂಬ ಹುಷಾರು ಇರಲಿಲ್ಲ, ನನಗೂ ಹುಷಾರು ಇರಲಿಲ್ಲ. ಸುಮ್ಮನೆ ಮೆಡಿಸಿನ್ ಅದು ತೊಗೊಂಡು ರೆಸ್ಟ್ ಮಾಡ್ತೀನಿ ಮಮ್ಮಿ ಅಂತ ಹೇಳಿ ಹೋದ್ಲು. ಒಂದಿನ ರೆಸ್ಟ್ ಮಾಡಿ ಮತ್ತೆ ಜಾಯಿನ್ ಆಗಬೇಕಲ್ಲ ಕೆಲಸಕ್ಕೆ. ಈ ಥರ ಮಕ್ಕಳನ್ನು ಕಳಿಸುವಾಗ ತಾಯಿಗಳಿಗೆ ಎಷ್ಟು ಮನಸ್ಸಿಗೆ ನೋವು ಆಗ್ತದೆ. ನನಗಂತೂ ಇದರಲ್ಲಿ ಇಂಟ್ರೆಸ್ಟೇ ಇಲ್ದಂಗೆ ಆಗ್ಬಿಟ್ಟಿತ್ತು. ಈಗ ಮತ್ತೆ ಅವಳು ಹೋದಾಗಿನಿಂದ ನನಗೂ ಹುಷಾರಿಲ್ಲ. ಪ್ರವಾಸ ಎಲ್ಲ ಮಾಡಿ ಬಂದಾಗಿಂದ ನಾನು ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದೀನಿ. ಆದರೂ ಮನೆಯಲ್ಲಿ ಒಬ್ಬಳೇ ಒಂಟಿಯಾಗಿ ಬೇಜಾರು ಅನಿಸುತ್ತೆ. ಬಟ್ ಏನು ಮಾಡೋದು, ಜೀವನ ಅಲ್ಲ. ಎಲ್ಲರೂ ಅವ್ರವ್ರ ಕೆಲಸದ ಮೇಲೆ ಹೋಗ್ತಾನೆ ಇರ್ತಾರೆ. ನಾವು ಅವ್ರ ಜೀವನ ಮುಂದೆ ಒಳ್ಳೆಯದಾಗಲಿ ಅಂತ ಹಾರೈಸಿ ಅವ್ರಿಗೆ ಕಳಿಸ್ತಾನೆ ಇರಬೇಕು. ಮನೆಯಲ್ಲಿ ಸ್ವಲ್ಪ ಹಾಲು ತರಕಾರಿ ಎಲ್ಲ ಖಾಲಿಯಾಗಿತ್ತು ರೀ. ನಾನು ಹೊರಗಡೆ ಹೋಗೋಣ ಅಂದ್ರೆ ನನಗೆ ಹುಷಾರೇ ಇರಲಿಲ್ಲ, ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಮಗಳು ಬ್ಲಿಂಕಿಟ್ಟಲ್ಲಿ ನನಗೆ ಏನೇನು ಬೇಕು ಎಲ್ಲ ಆರ್ಡ್ರ್ ಹಾಕಿದ್ಲು. ಅದು ಆರ್ಡ್ರ್ ಬಂತು ರೀ. ಅದು ಫೋನ್ ಮಾಡಿದ್ರು, ಬಂದು ತೊಗೊಂಡು ಹೋಗೋರಿ ಅಂತ. ಅದನ್ನು ತರೋಕ್ಕೆ ಅಂತ ನಾನು ಇಲ್ಲಿ ಕೆಳಗಡೆ ಬಂದೆ ನೋಡಿರಿ, ನಮ್ಮ ಬೇಸ್ಮೆಂಟಿಗೆ. ನಮ್ಮ ಬೇಸ್ಮೆಂಟ್ ವ್ಯೂ ನೋಡ್ರಿ ಹೆಂಗೆ ಕಾಣ್ತಿದೆ. ಎಷ್ಟೊಂದು ಗಾಡಿಗಳು ನಿಲ್ಲಿಸಿದ್ದಾರೆ ಎಲ್ಲರೂ. ಅವರು ಮೇಲೆ ತಂದು ಕೊಡ್ತಾ ಇದ್ದಾರೆ ರೀ. ಬಟ್ ಈಗ ರೆಸ್ಟ್ರಿಕ್ಷನ್ ಮಾಡಿಬಿಟ್ಟಿದ್ದಾರೆ, ಮೇಲೆ ಯಾರು ಹೋಗ್ಕೊಡಲ್ಲ, ಯಾರು ಹೋಗೋಂಗಿಲ್ಲ ಅಂತ ಹೇಳ್ರಿ. ಅದಕ್ಕೆ ನಾವೇ ಬರ್ಬೇಕು ರೀ ಇಲ್ಲಿ ಕೆಳಗಡೆ ಬಂದು ನೋಡ್ರಿ. ನಂದು ಅದು ಪಾರ್ಸಲ್ ತೊಗೊಳಕ್ಕೆ ಅಂತ ಬಂದೆ. ಅಲ್ಲಿ ಕೆಳಗಡೆ ವಾಚ್ಮ್ಯಾನ್ ರೂಮಲ್ಲಿ ಇಟ್ಟಿದ್ದರು ರೀ, ಕೊಡ್ತಾ ಇದ್ದಾನೆ ನೋಡ್ರಿ ವಾಚ್ಮ್ಯಾನ್. ತೊಗೊಂಡು ಬಂದೆ ನೋಡ್ರಿ. ಥ್ಯಾಂಕ್ ಯು. ತೊಗೊಂಡು ಮತ್ತೆ ನಾನು ವಾಪಸ್ ನಮ್ಮ ಮನೆಗೆ ಬಂದೆ ರೀ. ಇದು ನೋಡ್ರಿ, ಒಂದು ಬ್ರೆಡ್ ಪೌಂಡ್ ಬೇಕಾಗಿತ್ತು, ಬ್ರೆಡ್ ಪೌಂಡ್ ತರಿಸಿದ್ದಾರೆ. ಆಮೇಲೆ ಬಿಸ್ಕಿಟ್ ಬೇಕಾಗಿತ್ತು, ಬಿಸ್ಕಿಟ್ಟು ಬಂದಿದೆ. ಆಮೇಲೆ ಒಂದು ನನಗೆ ಕೊತ್ತಂಬರಿ ಸೀಡು ಬೇಕಾಗಿತ್ತು, ಕೊತ್ತಂಬರಿ ಸೀಡು ಬಂದಿದೆ ರೀ. ಆಮೇಲೆ ಇದು ಒಂದು ಶೇಂಗಾ ಚಿಕ್ಕಿದು ತರಿಸ್ಕೊಟ್ಲು ಮಗಳು. ಈ ಮಮ್ಮಿ ಹಸು ಆದಾಗ ಒಂದು ಸ್ವಲ್ಪ ತಿಂತಾಯಿರು, ಸ್ವಲ್ಪ ಎನರ್ಜಿ ಸಿಗ್ತದೆ ಅಂತ ಹೇಳಿದ್ಲು. ಆಮೇಲೆ ಇದು ಎಗ್ ಬೇಕಾಗಿತ್ತು ರೀ, ಎಗ್ ಒಂದು ಅರ್ಧ ಡಜನ್ ತರಿಸಿದೆ. ಆಮೇಲೆ ಮತ್ತಿದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಒಂದು 15 ರೂಪಾಯಿ ತರಿಸಿದೆ ಅಷ್ಟೇ ರೀ. ಆಮೇಲೆ ಮತ್ತಿದು ಟೊಮೆಟೊ ನೋಡಿರಿ, ಜವಾರಿ ಟೊಮೆಟೊನೇ ಬೇಕು. ನಾನು ಯಾವಾಗಲೂ ಅದನ್ನೇ ಯೂಸ್ ಮಾಡೋದು ರೀ. ಅದು ಒಂದು ಮನೇಲಿತ್ತು ಸ್ವಲ್ಪ, ಅದಕ್ಕೆ ಇದೊಂದು ಅರ್ಧ ಕಿಲೋ ಅಷ್ಟೇ ತೊಗೊಂಡೇನಿ ರೀ ಟೊಮೆಟೊ. ಆಮೇಲೆ ಹಾಲು ನೋಡಿರಿ, 1 ಲೀಟ್ರ್ ಹಾಲು. ಏನು ಅಸಾಧ್ಯ ಇಲ್ಲ ಹೇಳ್ರಿ ಈಗಿನ ಜಗತ್ತಿನಲ್ಲಿ. ದುಡ್ಡು ಒಂದು ಇರಬೇಕಷ್ಟೇ ರೀ. ದುಡ್ಡಿದ್ರೆ ಏನು ಬೇಕಾದ್ರೂ ಪಡಿಬಹುದು ನಾವು. ಹಾಗಿದೆ ನೋಡಿರಿ, ದುಡ್ಡಿಂದಲೇ ಜಮಾನ ನಡೀತಾ ಇದೆ. ಇದು ನೋಡಿರಿ ಹಾಲು ಮತ್ತು ಪ್ಯಾಕೆಟಿಂದ ತೆಗೆದು ಪಾತ್ರೆಯಲ್ಲಿ ಹಾಕಿ ಕಾಯಿಸ್ಲಿಕ್ಕಂತ ರೆಡಿ ಮಾಡ್ತಾ ಇದ್ದೇನೆ ನೋಡಿರಿ. ರಾತ್ರಿಗೆ ಊಟಕ್ಕೆ ಏನು ಮಾಡ್ಕೊಳ್ಳೋಣ ಅಂಥೇಳಿ ಅನ್ನ ತಿಂದು ಬೇಜಾರಾಗಿತ್ತು ರೀ. ಅನ್ನ ಹಸು ಇಲ್ಲ ಅಂತ ಅನ್ನ ಹೋಗ್ತಾನೆ ಇರಲಿಲ್ಲ ರೀ.
ಅದಕ್ಕೆ ಸ್ವಲ್ಪ ಬ್ರೆಡ್ ಬಂದಿತ್ತಲ್ಲ, ಬ್ರೆಡ್ ಟೋಸ್ಟ್ ಮಾಡಿ ತಿನ್ನೋಣ ಅಂತ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿರಿ. ಒಬ್ಬಳೇ ಇದ್ದೀನೆಲ್ಲ ಏನು ಮಾಡ್ಕೊಳ್ಳೋದು ಏನು ಬಿಡೋದು. ಮಗಳಿದ್ರೆ ಮಗಳಿಗೋಸ್ಕರ ಇಬ್ಬರು ಸೇರಿ ಏನಾದರೂ ಮತ್ತೆ ಮಾಡಿದ್ರೆ ಚೆನ್ನಾಗಿರ್ತೈತೆ ರೀ. ಒಬ್ಬಳೇ ನಾನು ಮಾಡ್ಕೊಳ್ಳೋಕ್ಕೂ ಸ್ವಲ್ಪ ಬೇಜಾರಾಗ್ತದೆ. ಆದರೂ ಹುಷಾರಿಲ್ಲೆಲ್ಲ ಟ್ಯಾಬ್ಲೆಟ್ಸ್ ತೊಗೋಬೇಕು, ಏನಾದರೂ ತಿಂದರೆ ತೊಗೋಬೇಕು ಅಂತ ಮತ್ತೆ ಡಿಫ್ರೆಂಟಾಗಿ ಸ್ವಲ್ಪ ಇದು ಬ್ರೆಡ್ ಟೋಸ್ಟ್ ಮಾಡ್ಕೊಳಕ್ಕೆ ರೆಡಿ ಆಗ್ತಾಯಿದ್ದೇನೆ ನೋಡಿರಿ. ನೋಡಿ ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋಣಂತ ಒಂದು 3 ಎಗ್ ಒಡೆದು ಇಟ್ಕೊಂಡೆ ತಟ್ಟೆಯಲ್ಲಿ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಆಮೇಲೆ ಖಾರ ಪುಡಿ ಎಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಹಾಕಬೇಕ್ರಿ. ಎಲ್ಲ ನಮ್ಗೆ ಎಷ್ಟು ಬೇಕಷ್ಟು ನೋಡಿ. ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿರಿ. ಇದ್ರೊಳಗೆ ತಟ್ಟೆ ಒಳಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬ್ರೆಡ್ ಒಳಗೆ ಅದ್ದಿ ತವೆಯಲ್ಲಿಟ್ಟು ಬೇಯಿಸ್ಬೇಕ್ರಿ ಇದನ್ನು. ಫ್ರೆಂಡ್ಸ್, ಮತ್ತು ರಾತ್ರಿ ಇದು ಬ್ರೆಡ್ ಟೋಸ್ಟ್ ಮಾಡ್ಕೊಂಡು ತಿಂದು ಸ್ವಲ್ಪ ಹಾಲು ಕುಡಿದೆ ರೀ. ಹಾಲು ಕುಡಿದು ಇದು ಬಿಗ್ ಬಾಸ್ ನೋಡೋಕ್ಕೆ ಅಂತ ಟಿ ವಿ ಹಚ್ಚಿದ್ದೀನಿ. ಇನ್ನೂ ಟೈಮ್ ಆಗಿರಲಿಲ್ಲ, ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀನಿ ನೋಡಿರಿ. ಇಂದಿನ ಶುಭಾಷಿತ: ಮಾತು ಬೆಳ್ಳಿ, ಮೌನ ಬಂಗಾರ ಎಂಬ ವಾಕ್ಯವನ್ನು ಹೇಳುತ್ತಾ ಇವತ್ತಿನ ಈ ವ್ಲಾಗವನ್ನು ನಾನು ಮುಗಿಸುತ್ತಾ ಇದ್ದೇನೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ರಿ ಅಂತ ಹೇಳ್ತೀನಿ. ಓಕೆ, ಟೇಕ್ ಕೇರ್, ಬಾಯ್.